ನಗರದ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಬುಧವಾರ 12 ಗಂಟೆ 30 ನಿಮಿಷಕ್ಕೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಜರುಗಿತು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಸೋಮಶೇಖರ್ ಮಾತನಾಡಿ, ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ಬಾಲ್ಯ ವಿವಾಹ, ಬಾಲಗರ್ಭಿಣಿ ಪ್ರಕರಣಗಳು ನಡೆಯುವುದಿಲ್ಲ. ಇದುವರೆಗೂ ಯಾವ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಬಾಲ್ಯ ವಿವಾಹ ಹಾಗೂ ಬಾಲಗರ್ಭಿಣಿಯರ ತಡೆ ಸಮಿತಿಗೆ ಇಲ್ಲೆಲ್ಲ ಇಲಾಖೆ ಅಧಿಕಾರಿಗಳು ಇದ್ದರೂ ಸಹ ಇಂಥ ಘಟನೆಗಳು ನಡೆಯುತ್ತಿವೆ. ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ಇಂಥ ಘಟನೆಗಳು ನಡೆಯುವುದಿಲ್ಲ. ನಾನೇ ಖುದ್ದು ಸಭೆ ನಡೆಸಿದರೂ ಕೂಡ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನದಾಗಿ SSLC ಫಲಿತಾಂಶ ಬಂದಿದೆ. ಖಾಸಗಿ ಶಾಲೆಯಲ್ಲಿ ನೌಕರಿ ಸಿಗದೇ ಇರುವವರು ಶಿಕ್ಷಣ ನೀಡುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯ ನೀಡಿದರೂ ಶಿಕ್ಷಕರನ್ನು ನೀಡಿದರೂ ಸಹ ಫಲಿತಾಂಶ ಕುಸಿತ ಕಂಡಿದ್ದು ನಿಮ್ಮನ್ನೇ ನೇರ ಹೊಣೆ ಮಾಡಲಾಗುವುದು. ಈ ಬಾರಿ ಫಲಿತಾಂಶ ಕಡಿಮೆ ಬಂದರೆ BOಗಳ ತಲೆ ದಂಡ ಮಾಡಲಾಗುವುದು. ಬಾಲ್ಯ ವಿವಾಹದ ಬಗ್ಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು. ರೆಡ್ಡಿಹಳ್ಳಿ ಗ್ರಾಮದ ಘಟನೆಯಾದರೂ ಯಾವ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ. ಮಾಧ್ಯಮಗಳಲ್ಲಿ ನೋಡಿ ವಿಷಯ ತಿಳಿಯಬೇಕಾಗಿದೆ. ಮತ್ತೆ ಇಂಥ ಘಟನೆಗಳು ನಡೆಯದಂತೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು. ತಾಲೂಕ್ ಪಂಚಾಯತ್ ಇಒ ಜವಾಬ್ದಾರಿ ಕೂಡ ಇರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಶಂಕರ್, BO ಕೆ ಸುರೇಶ್, CDPO ರಾಜನಾಯಕ್, ಸಮಾಜ ಕಲ್ಯಾಣಾಧಿಕಾರಿ ಜೇಮ್ಲಾ ನಾಯಕ್, ಮಕ್ಕಳ ರಕ್ಷಣಾ ಸಮಿತಿ ಅಧಿಕಾರಿ ಸವಿತಾ ಸೇರಿದಂತೆ ಮುಂತಾದ ಇಲಾಖೆ ಅಧಿಕಾರಿಗಳು ಕೂಡ ಇದ್ದರು. I'm going to review your dairy and strict action will be initiated against you. ಸೊ ಯಾಕೆ ನಿಮ್ಮ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡಬಾರ್ದು ಅಂತ ನಿಮಗೆಲ್ಲ ಅಷ್ಟೆಲ್ಲ ಹೇಳಿದ್ರು ಕೂಡ ನನಗೆ ಸರ್ಕಾರ ಪ್ರೈವೇಟ್ ಶಾಲೆಯಲ್ಲಿ ನಿಮ್ದೇನು ಪಾತ್ರ ಇರೋಲ್ಲ. ಏನಾದ್ರು ಪಾತ್ರ ಇರುತ್ತೇನಪ್ಪ?